ನೋಡಿ, ಮೊನ್ನೆ ಮಳೆ ಬಂದಂಥ ಸಂದರ್ಭದಲ್ಲಿ ಮರದ ಕೊಂಬೆ ಬಿದ್ದು ಅಕ್ಷಯ್ ದುರಂತ ಅಂತ್ಯ ಕಂಡಿದೆ. ಬಿಬಿಎಂಪಿಯಿಂದ ಈಗ 5 ಲಕ್ಷ ಪರಿಹಾರ ಕೊಟ್ಟಿದೆ. ವಲಯ ಆಯುಕ್ತ ದಿಗ್ವಿಜಯ್ ಬೋಡ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಹೆಚ್ಚಿಗೆ ಪರಿಹಾರ ಕೊಡೋಕ್ಕಾಗೋದಿಲ್ಲ, ಪರಿಹಾರದ ಬಗ್ಗೆ ಸರ್ಕಾರ ನಿರ್ಧಾರ ಮಾಡಬೇಕು ಅಂತಿದ್ದಾರೆ. ನೀವು ಪರಿಹಾರ ನಿರ್ಧಾರ ಮಾಡಬೇಕಾಗಿಲ್ಲ, ಸರ್ಕಾರ ಮಾಡಬೇಕು. ಏನು ನೀವು ಪರಿಹಾರ ಕೊಟ್ಬಿಟ್ರೆ, ಈಗ 5 ಲಕ್ಷ ಕೊಟ್ಬಿಟ್ರೆ ನಾಳೆ ನಾಡ್ದು ಅವ್ರು ವಾಪಸ್ ಬರ್ತಾನ? ಎದ್ದು ಆತ ಬರಲ್ಲ. ಏನು ಹೇಳಿದಾರೆ ನೋಡಿ. ಎಸ್, ನಮ್ಮ ಜೊತೆ ಈಗ ಜಯನಗರದ ವಲಯ ಆಯುಕ್ತರಾದ ದಿಗ್ವಿಜಯ್ ಬೋಡ್ಕೆ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಇದೀಗ ಅಕ್ಷಯ್ ಸಮೃದ್ಧ ಆಗಿದ್ದಾರೆ. BBMPಯಿಂದ ಪರಿಹಾರ ಯಾವ ರೀತಿ ಇದೆ ಸರ್? 5 ಲಕ್ಷ ಕೊಟ್ಟಿದ್ದಾರಾ, ಕೊಡಬೇಕಾ, ಹೇಗೆ ಸರ್ ಅಂತ? ಈಗಾಗಲೇ ಅವರಿಗೆ ಆಸ್ಪತ್ರೆ ಚಿಕಿತ್ಸೆ ಬಿಲ್ವನ್ನು ಮೊದಲನೇ ಹಂತದ್ದು 4,06,000ವನ್ನು ಮಾನ್ಯ ಮುಖ್ಯ ಆಯುಕ್ತರು ಕೂಡ ಅನುಮೋದನೆ ಕೊಟ್ಟು ಅವರಿಗೆ ಮೊನ್ನೆ ಕೂಡ ಚೆಕ್ ಕೊಟ್ಟಾಗಿದೆ. ಅದರಲ್ಲಿ ಇನ್ನು ಉಳ್ಕೊಂಡಿರೋದು 1,60,000 ಏನೋ ಅಮೌಂಟ್ ಬಾಕಿ ಇದೆ ಹಾಸ್ಪಿಟಲ್ ಬಿಲ್. ಅದನ್ನು ಕೂಡ ವಿಶೇಷ ಪ್ರಕರಣ ಪರಿಗಣಿಸಿ ಆಗಲೇ ಚೀಫ್ ಕಮಿಷನರ್ ಸಾಹೇಬರಿಗೆ ನಾವು ಫೈಲ್ ಕಳಿಸ್ತಾ ಇದ್ದೀವಿ. ಅದರ ಜೊತೆಗೆ 5 ಲಕ್ಷ ಏನು ಅವರು ಮೃತ ವ್ಯಕ್ತಿ ಕುಟುಂಬಕ್ಕೆ ಪರಿಹಾರ ನಾವು ಸರ್ಕಾರಿ ಗೈಡ್ಲೈನ್ಸ್ ಪ್ರಕಾರ ಕೊಡಬೇಕಾಗ್ತದೆ. ಅದನ್ನು ಕೂಡ ಫೈಲ್ ಅಪ್ರೂವಲ್ ಆಗಿದೆ. ಇವತ್ತು ನಾಳೆ ಒಳಗಡೆ ಆ 5 ಲಕ್ಷ ಕೂಡ ಅವರಿಗೆ ಪರಿಹಾರ ನಾವು ಕೊಡಿಸ್ತೀವಿ. ಕುಟುಂಬಸ್ಥರು ಹೇಳ್ತಾರೆ, ನಮ್ಮ ಪರಿಹಾರ ಬೇಡ, ನಮ್ಗೆ ಏನಾದರೂ ಕೆಲಸ ಕೊಡಿ, BBMPಲಿ ಆಧಾರ ಸ್ತಂಭ ಆಗಿದ್ದ ಮನೆಗೆ ಅಂತ ಅವರೊಂದು ಹೇಳ್ತಾರೆ ಸರ್ ಕುಟುಂಬಸ್ಥರು ಅಂತ. ಅದರ ಪ್ರಕಾರ ನಾವು ಏನೋ ಇದು ಚೀಫ್ ಕಮಿಷನರು ಆಡಳಿತಗಾರರು ಡಿಸ್ಕ್ರಿಷನ್ ಪ್ರಕಾರ ಅದರಲ್ಲಿ ನಾವು ಇದನ್ನು ಮನವಿ ಮಾಡ್ತೀವಿ. ಅವರು ಏನು ತೀರ್ಮಾನ ತಗೊಳ್ತಾರೆ ಅದರ ಪ್ರಕಾರ ನಾವು ಮುಂದೆ ಕ್ರಮ ವಹಿಸ್ತೀವಿ. ಪೋಷಕರು, ಅವರು ಸಂಬಂಧಿಕರು, ಕುಟುಂಬಸ್ಥರು ಮಾತಾಡಿದ್ದಾರೆ ಸರ್, ಇನ್ನು ಬರ್ತಾರೆ, ಮೀಟ್ ಆಗ್ತಾರೆ ಸರ್ ಏನಾದರೂ ವಿಚಾರವಾಗಿ? ಒಂದು ವಿಚಾರಕ್ಕೆ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಮೊದಲನೇ ದಿನದಿಂದನೇ ಅವರ ಕುಟುಂಬದ ಜೊತೆಗೆ ಸಂಪರ್ಕದಲ್ಲಿ ಇದ್ದಾರೆ. ಅವರು ಇದರ ಬಗ್ಗೆ ಅವ್ರ ಜೊತೆಗೆ ಮಾತಾಡಿದ್ದಾರೆ. ಅಂದರೆ ಸರ್, ಅವರು ಹೇಳೋ ಪ್ರಕಾರ ಸರ್, ನಮಗೆ 5 ಲಕ್ಷ ಬೇಡ ಪರಿಹಾರ, ಅವನು ಒಬ್ಬನೇ ಮಗ ಇದ್ದ, ನಮಗೆ ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿದ್ದ, ನಮಗೆ ಕುಟುಂಬಸ್ಥರಿಗೆ ಏನಾದರೂ ಒಂದು BBMPಲಿ ಏನಾದರೂ ಕೆಲಸನ ಕೊಡಿ ಅಂತ ಅವರು ಒಂದು ಕಡೆ ಮನವಿ. ಕೆಲಸ ಕೊಡೋದು ಅಧಿಕಾರ ನನ್ನ ಕೈಯಲ್ಲಿ ಇರೋದಿಲ್ಲ. ಅದಕ್ಕಾಗಿ ಅದರ ಬಗ್ಗೆ ನಾನು ಕನ್ಫರ್ಮ್ ನಮಗೆ ಹೇಳೋಕ್ಕಾಗೋದಿಲ್ಲ. ಬಟ್ ನಮ್ಮ ಕೈಯಲ್ಲಿ ಏನಿರ್ತದೆ 5 ಲಕ್ಷ ಏನು ಸರ್ಕಾರ ಪರಿಹಾರ ಇರ್ತದೆ, ನಮ್ಮ ಜವಾಬ್ದಾರಿ ಅದು ನಾವು ಕೊಡ್ತೀವಿ. 5 ಲಕ್ಷ ಅಷ್ಟೇನಾ? ಬಟ್ ಅವರು ಕೆಲವೊಂದು ಡಿಮ್ಯಾಂಡ್ ಮಾಡ್ತಿದ್ದಾರೆ ಸರ್, ಜಾಸ್ತಿ ಬೇಕು ಪರಿಹಾರ ಅಂತ. ಈ ಒಂದು ವಿಚಾರ ಸಹ ಸರ್ಕಾರಿ ಗೈಡ್ಲೈನ್ಸ್ ನಮಗೆ 5 ಲಕ್ಷ ಅದನ್ನು ಸೀಮಿತವಾಗಿ ಪರಿಹಾರ ಕೊಡೋಕ್ಕೆ ಅವಕಾಶ ಇದೆ. ಅದಕ್ಕಿಂತ ಮೊದಲೇ ಜಾಸ್ತಿ ಪರಿಹಾರ ಕೊಡಬೇಕಾದ್ರೆ ಸರ್ಕಾರದಿಂದ ಏನಾದ್ರು ಆದೇಶ ಬಂದರೆ ನಾವು ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಜಯನಗರದ ವಲಯ ಆಯುಕ್ತರಾದ ದಿಗ್ವಿಜಯ್ ಬೋಡ್ಕೆ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಲ್ ಎಲ್ಲ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಸ್ಪಿಟಲ್ದು ಏನಿದೆ, ಆ್ಯಂಬುಲೆನ್ಸಿಂದ ಹಿಡಿದು ಅದು ಏನು ಖರ್ಚಿದೆ ಎಲ್ಲ ನಾವು ನೋಡ್ಕೊತೀವಿ ಅಂತ ಹೇಳಿದ್ದಾರೆ. ನಮಗೂ ಓಕೆ, ಅದಾಗಲಿ. ಆದಮೇಲೆ ಇವರು BBMP ಕಡೆಯಿಂದ ಇವ್ರು ಏನು ಘೋಷಣೆ ಮಾಡಿದ್ದಾರೆ, ಆ ಕಾಂಪನ್ಸೇಷನ್ ಅಮೌಂಟ್ ಅದು ಏನಿದೆ ಅದಿನ್ನೂ ನಮಗೆ ಕ್ಲಾರಿಟಿ ಇಲ್ಲ. ಎಷ್ಟು ಕೊಡ್ತೀವಿ, ಎಷ್ಟು ಅನ್ನೋದೇನು ನಮಗಿನ್ನೂ ಅದ್ರ ಬಗ್ಗೆ ನಮ್ಮ ಹತ್ರ ಇನ್ನೂ ಮಾತಾಡಿಲ್ಲ. ಜೊತೆಯಲ್ಲಿ ನಾವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಇರ್ಬೋದು, ಅಪೋಲೋದಲ್ಲಿ ಅಡ್ಮಿಷನ್ ಇರ್ಬೋದು, ಆಪ್ರೇಷನ್ ಖರ್ಚಿಗೆ ಮುಂಚೆ ನಾವು ಕಟ್ಟಿರೋದಿರ್ಬೋದು, ಅದೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ಯಾವ ಥರ ಮಾಡ್ತಾರೆ ಅದೊಂದು, ಪ್ಲಸ್ ಕಾಂಪನ್ಸೇಷನ್ ಇವೆರಡೂ ಆದಮೇಲೆ ಅಲ್ಲಿಗೆ ಆಯಿತು. ಅಕ್ಷಯ್ದು ಮೆಡಿಕಲ್ ಬಿಲ್ ಕ್ಲೈಮ್ ಮಾಡಿದ್ರು, ಆಮೇಲೆ ಅವ್ನ ಪರಿಹಾರ ಅಂತ ಅವ್ನಿಗೆ ಅದೆಷ್ಟು ಕೊಡ್ತಾರೋದು ಅವರು BBMP ಅವ್ರ ಹತ್ರ ಮಾತಾಡಿದ್ಮೇಲೆ ನಾನು ಹೇಳ್ತೀನಿ. ಅದು 2 ಮುಗೀತು. 3ನೇದು, ಈಗ ಅವನ್ನೇ ನಂಬ್ಕೊಂಡು ಬದುಕ್ತಿರೋಂಥ ಅವ್ರ ಫ್ಯಾಮಿಲಿ ವಿಚಾರದ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸರ್. ಅವ್ರಿಗೋಸ್ಕರ ಇವ್ರು ಏನು ಮಾಡಬೇಕು ಅಂತಿದ್ದಾರೆ, ಅದೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀವಿ. ಅಕ್ಷಯ್ದು ಆಯಿತು, ಮೆಡಿಕಲ್ದು ಪ್ರಾಣದ್ದು 2 ಆದಮೇಲೆ ಅವ್ರನ್ನೇ ನಂಬ್ಕೊಂಡು ಜೀವನ ಮಾಡ್ತಿರೋಂಥ ಅವ್ರ ಫ್ಯಾಮಿಲಿಗೆ ಇವ್ರ ಕಡೆಯಿಂದ ಏನು ಸಪೋರ್ಟ್ ಸಿಗುತ್ತೆ, ಅದೊಂದು ನಮ್ಮ ಕಡೆಯಿಂದ ಪ್ರಶ್ನೆ ಇದೆ ಸರ್. ಆಯಿತು, ಅದೇ ಹೇಳಿದ್ನಲ್ವ, ಮೆಡಿಕಲ್ದು ಕಾಂಪನ್ಸೇಷನ್ ಫೈನ್. ಈಗ ಅವ್ನು ನಂಬ್ಕೊಂಡು ಬದುಕ್ತಾ ಇರೋ ಅವ್ರ ಫ್ಯಾಮಿಲಿಗೆ ಇವ್ರ ಕಡೆಯಿಂದ ಏನು ಸಪೋರ್ಟ್ ಸಿಗುತ್ತೆ? ಇಲ್ಲ ಅವ್ರ ಅಣ್ಣ ಇದ್ದಾನೆ, ಈಸ್ ಅ ಡಿಗ್ರಿ ಹೋಲ್ಡರ್, ಏನಾದರೂ ಒಂದು ಕೆಲಸ ಅವಕಾಶ ಮಾಡಿಕೊಡ್ತಾರಾ, ಇಲ್ಲ ಬೇರೆ ಅವ್ರ ಪ್ಲಾನಿಂಗ್ ಏನಿದೆ, ಪ್ಲಾನ್ ಆಫ್ ಆ್ಯಕ್ಷನ್ ಗೊತ್ತಾಗಬೇಕು ಸರ್. ಅದರಿಂದ ಕೇಳೋಣ ಅಂತ ಬಂದಿದ್ದೀವಿ ಸರ್. 5,52,000 ಟೋಟಲ್ ಬಿಲ್ ಆಗಿರೋದು ಅಪೋಲೋದಲ್ಲಿ. ಅದರಲ್ಲಿ ನಮ್ಮದು 1.30 ಕಟ್ಟಿದ್ವಿ. ಇವರು ಮೊನ್ನೆ ಚೆಕ್ ಇಶ್ಯೂ ಮಾಡಿದ್ದು ಬಂದು 4,06,000 ರೂಪಾಯಿ ಚೆಕ್ ಇಶ್ಯೂ ಮಾಡಿದರು. ಆ ಚೆಕ್ನೂ ನಾವು ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀವಿ, ಅಲ್ಲಿ ಅಪೋಲೋ ಹಾಸ್ಪಿಟಲಲ್ಲಿ ಸಬ್ಮಿಟ್ ಮಾಡಿದ್ದೀವಿ. ಅದು ಹೋದ್ಮೇಲೆ ಮಿಕ್ಕಿದ್ದು ಇನ್ನೊಂದು 17,000 ರೂಪಾಯಿ ಏನೋ ಹಾಸ್ಪಿಟ್ಲ್ ಕಟ್ಟೋದಿದೆ, ಅದು ಅವರೇ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ನಾವು ಕಟ್ಟಿರೋ ಅದರಲ್ಲಿ 1.30 ಇವರು ವಾಪಸ್ ಫ್ರೀ ರಿಫಂಡ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಸರ್. ಇಲ್ಲಿ ಆಫೀಸ್ ಹತ್ರ ಬರೋದಾ, ಮನೆ ಹತ್ರ ಬರೋದಾ ಅಂತ ಏನೋ ಫೋನ್ ಮಾಡಿ ಹೇಳಿದ್ರಂತೆ. ನಮ್ಗೇನಂದ್ರೆ ಮನೆ ಹತ್ರ ಏನು ಅವಶ್ಯಕತೆ ಇಲ್ಲ, ಆಫೀಸ್ ಮುಂದೆನೇ ನಡೀಲಿ. ಯಾಕಂದ್ರೆ ಏನಿದು ಪಬ್ಲಿಕಲ್ಲಿ ನಡೆದಿರೋದು ಪಬ್ಲಿಕಲ್ಲೇ ಆಗಲಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿ ಬಂದ ಮೇಲೆ ಇಲ್ಲಿ ಮಾತಾಡಿಬಿಟ್ಟು ನಿಮ್ಗೆ ಕನ್ಫರ್ಮ್ ಮಾಡ್ತೀನಿ ಸರ್ ಏನಾಗಿದೆ ಅಂತ. ನೋಡಿ, ಮೊನ್ನೆ ಮಳೆ ಬಂದಂಥ ಸಂದರ್ಭದಲ್ಲಿ ಮರದ ಕೊಂಬೆ ಬಿದ್ದು ಅಕ್ಷಯ್ ದುರಂತ ಅಂತ್ಯ ಕಂಡಿದೆ. ಬಿಬಿಎಂಪಿಯಿಂದ ಈಗ 5 ಲಕ್ಷ ಪರಿಹಾರ ಕೊಟ್ಟಿದೆ. ವಲಯ ಆಯುಕ್ತ ದಿಗ್ವಿಜಯ್ ಬೋಡ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಹೆಚ್ಚಿಗೆ ಪರಿಹಾರ ಕೊಡೋಕ್ಕಾಗೋದಿಲ್ಲ, ಪರಿಹಾರದ ಬಗ್ಗೆ ಸರ್ಕಾರ ನಿರ್ಧಾರ ಮಾಡಬೇಕು ಅಂತಿದ್ದಾರೆ. ನೀವು ಪರಿಹಾರ ನಿರ್ಧಾರ ಮಾಡಬೇಕಾಗಿಲ್ಲ, ಸರ್ಕಾರ ಮಾಡಬೇಕು. ಏನು ನೀವು ಪರಿಹಾರ ಕೊಟ್ಬಿಟ್ರೆ, ಈಗ 5 ಲಕ್ಷ ಕೊಟ್ಬಿಟ್ರೆ ನಾಳೆ ನಾಡ್ದು ಅವ್ರು ವಾಪಸ್ ಬರ್ತಾನ? ಎದ್ದು ಆತ ಬರಲ್ಲ.
ಏನು ಹೇಳಿದ್ದಾರೆ ನೋಡಿ. ಎಸ್, ನಮ್ಮ ಜೊತೆ ಈಗ ಜಯನಗರದ ವಲಯ ಆಯುಕ್ತರಾದ ದಿಗ್ವಿಜಯ್ ಬೋಡ್ಕೆ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಇದೀಗ ಅಕ್ಷಯ ಸಮೃದ್ಧ ಆಗಿದ್ದಾರೆ, BBMPಯಿಂದ ಪರಿಹಾರ ಯಾವ ರೀತಿ ಇದೆ ಸರ್? 5 ಲಕ್ಷ ಕೊಟ್ಟಿದ್ದಾರಾ, ಕೊಡಬೇಕಾ, ಹೇಗೆ ಸರ್ ಅಂತ? ಈಗಾಗಲೇ ಅವರಿಗೆ ಆಸ್ಪತ್ರೆ ಚಿಕಿತ್ಸೆ ಬಿಲ್ವನ್ನು ಮೊದಲನೇ ಹಂತದ್ದು 4,06,000ವನ್ನು ಮಾನ್ಯ ಮುಖ್ಯ ಆಯುಕ್ತರು ಕೂಡ ಅನುಮೋದನೆ ಕೊಟ್ಟು ಅವರಿಗೆ ಮೊನ್ನೆ ಕೂಡ ಚೆಕ್ ಕೊಟ್ಟಾಗಿದೆ. ಅದರಲ್ಲಿ ಇನ್ನು ಉಳ್ಕೊಂಡಿರೋದು 1,60,000 ಏನೋ ಅಮೌಂಟ್ ಬಾಕಿ ಇದೆ ಹಾಸ್ಪಿಟಲ್ ಬಿಲ್. ಅದನ್ನು ಕೂಡ ವಿಶೇಷ ಪ್ರಕರಣ ಪರಿಗಣಿಸಿ ಆಗಲೇ ಚೀಫ್ ಕಮಿಷನರ್ ಸಾಹೇಬರಿಗೆ ನಾವು ಫೈಲ್ ಕಳಿಸ್ತಾ ಇದ್ದೀವಿ. ಅದರ ಜೊತೆಗೆ 5 ಲಕ್ಷ ಏನು ಅವರು ಮೃತ ವ್ಯಕ್ತಿ ಕುಟುಂಬಕ್ಕೆ ಪರಿಹಾರ ನಾವು ಸರ್ಕಾರಿ ಗೈಡ್ಲೈನ್ಸ್ ಪ್ರಕಾರ ಕೊಡಬೇಕಾಗ್ತದೆ. ಅದನ್ನು ಕೂಡ ಫೈಲ್ ಅಪ್ರೂವಲ್ ಆಗಿದೆ. ಇವತ್ತು ನಾಳೆ ಒಳಗಡೆ ಆ 5 ಲಕ್ಷ ಕೂಡ ಅವರಿಗೆ ಪರಿಹಾರ ನಾವು ಕೊಡಿಸ್ತೀವಿ. ಕುಟುಂಬಸ್ಥರು ಹೇಳ್ತಾರೆ ನಮ್ಮ ಪರಿಹಾರ ಬೇಡ, ನಮ್ಗೆ ಏನಾದರೂ ಕೆಲಸ ಕೊಡಿ, BBMPಲಿ ಆಧಾರ ಸ್ತಂಭ ಆಗಿದ್ದ ಮನೆಗೆ ಅಂತ ಅವರೊಂದು ಹೇಳ್ತಾರೆ ಸರ್ ಕುಟುಂಬಸ್ಥರು ಅಂತ. ಅದರ ಪ್ರಕಾರ ನಾವು ಏನೋ ಇದು ಚೀಫ್ ಕಮಿಷನರು ಆಡಳಿತಗಾರರು ಡಿಸ್ಕ್ರಿಷನ್ ಪ್ರಕಾರ ಅದರಲ್ಲಿ ನಾವು ಇದನ್ನು ಮನವಿ ಮಾಡ್ತೀವಿ. ಅವರು ಏನು ತೀರ್ಮಾನ ತಗೊಳ್ತಾರೆ ಅದರ ಪ್ರಕಾರ ನಾವು ಮುಂದೆ ಕ್ರಮ ವಹಿಸ್ತೀವಿ. ಏನಾದರೂ ಪೋಷಕರು ಅವರು ಸಂಬಂಧಿಕರು ಕುಟುಂಬಸ್ಥರು ಮಾತಾಡಿದ್ದಾರೆ ಸರ್? ಇನ್ನು ಬರ್ತಾರೆ, ಮೀಟ್ ಆಗ್ತಾರೆ ಸರ್ ಏನಾದರೂ ವಿಚಾರವಾಗಿ ಒಂದು ವಿಚಾರಕ್ಕೆ? ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಮೊದಲನೇ ದಿನದಿಂದನೇ ಅವರ ಕುಟುಂಬದ ಜೊತೆಗೆ ಸಂಪರ್ಕದಲ್ಲಿ ಇದ್ದಾರೆ. ಅವರು ಇದರ ಬಗ್ಗೆ ಅವ್ರ ಜೊತೆಗೆ ಮಾತಾಡಿದ್ದಾರೆ. ಅಂದರೆ ಸರ್ ಅವ್ರು ಹೇಳೋ ಪ್ರಕಾರ ಸರ್ ನಮಗೆ 5 ಲಕ್ಷ ಬೇಡ ಪರಿಹಾರ, ಅವನು ಒಬ್ಬನೇ ಮಗ ಇದ್ದ, ನಮಗೆ ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿದ್ದ, ನಮಗೆ ಕುಟುಂಬಸ್ಥರಿಗೆ ಏನಾದರೂ ಒಂದು BBMPಲಿ ಏನಾದರೂ ಕೆಲಸನ ಕೊಡಿ ಅಂತ ಅವರು ಒಂದು ಕಡೆ ಮನವಿ. ಕೆಲಸ ಕೊಡೋದು ಅಧಿಕಾರ ನನ್ನ ಕೈಯಲ್ಲಿ ಇರೋದಿಲ್ಲ. ಅದಕ್ಕಾಗಿ ಅದರ ಬಗ್ಗೆ ನಾನು ಕನ್ಫರ್ಮ್ ನಮಗೆ ಹೇಳೋಕ್ಕಾಗೋದಿಲ್ಲ. ಬಟ್ ನಮ್ಮ ಕೈಯಲ್ಲಿ ಏನಿರ್ತದೆ 5 ಲಕ್ಷ ಏನು ಸರ್ಕಾರ ಪರಿಹಾರ ಇರ್ತದೆ, ನಮ್ಮ ಜವಾಬ್ದಾರಿ ಅದು ನಾವು ಕೊಡ್ತೀವಿ. 5 ಲಕ್ಷ ಅಷ್ಟೇನಾ? ಬಟ್ ಅವರು ಕೆಲವೊಂದು ಡಿಮ್ಯಾಂಡ್ ಮಾಡ್ತಿದ್ದಾರೆ ಸರ್, ಜಾಸ್ತಿ ಬೇಕು ಪರಿಹಾರ ಅಂತ. ಈ ಒಂದು ವಿಚಾರ ಸಹ ಸರ್ಕಾರಿ ಗೈಡ್ಲೈನ್ಸ್ ನಮಗೆ 5 ಲಕ್ಷ ಅದನ್ನು ಸೀಮಿತವಾಗಿ ಪರಿಹಾರ ಕೊಡೋಕ್ಕೆ ಅವಕಾಶ ಇದೆ. ಅದಕ್ಕಿಂತ ಮೊದಲೇ ಜಾಸ್ತಿ ಪರಿಹಾರ ಕೊಡಬೇಕಾದ್ರೆ ಸರ್ಕಾರದಿಂದ ಏನಾದ್ರು ಆದೇಶ ಬಂದರೆ ನಾವು ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಜಯನಗರದ ವಲಯ ಆಯುಕ್ತರಾದ ದಿಗ್ವಿಜಯ್ ಬೋಡ್ಕೆ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಲ್ ಎಲ್ಲ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಸ್ಪಿಟಲ್ದು ಏನಿದೆ ಆ್ಯಂಬುಲೆನ್ಸಿಂದ ಹಿಡಿದು ಅದು ಏನು ಖರ್ಚಿದೆ ಎಲ್ಲ ನಾವು ನೋಡ್ಕೊತೀವಿ ಅಂತ ಹೇಳಿದ್ದಾರೆ. ನಮಗೂ ಓಕೆ, ಅದಾಗಲಿ. ಆದಮೇಲೆ ಇವರು BBMP ಕಡೆಯಿಂದ ಇವ್ರು ಏನು ಘೋಷಣೆ ಮಾಡಿದ್ದಾರೆ, ಆ ಕಾಂಪನ್ಸೇಷನ್ ಅಮೌಂಟ್ ಅದು ಏನಿದೆ ಅದಿನ್ನೂ ನಮಗೆ ಕ್ಲಾರಿಟಿ ಇಲ್ಲ. ಎಷ್ಟು ಕೊಡ್ತೀವಿ ಎಷ್ಟು ಅನ್ನೋದೇನು ನಮಗಿನ್ನೂ ಅದ್ರ ಬಗ್ಗೆ ನಮ್ಮ ಹತ್ರ ಇನ್ನೂ ಮಾತಾಡಿಲ್ಲ. ಜೊತೆಯಲ್ಲಿ ನಾವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಇರ್ಬೋದು, ಅಪೋಲೋದಲ್ಲಿ ಅಡ್ಮಿಷನ್ ಇರ್ಬೋದು, ಆಪ್ರೇಷನ್ ಖರ್ಚಿಗೆ ಮುಂಚೆ ನಾವು ಕಟ್ಟಿರೋದಿರ್ಬೋದು, ಅದೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ಯಾವ ಥರ ಮಾಡ್ತಾರೆ ಅದೊಂದು, ಪ್ಲಸ್ ಕಾಂಪನ್ಸೇಷನ್ ಇವೆರಡೂ ಆದಮೇಲೆ ಅಲ್ಲಿಗೆ ಆಯಿತು. ಅಕ್ಷಯ್ದು ಮೆಡಿಕಲ್ ಬಿಲ್ ಕ್ಲೈಮ್ ಮಾಡಿದ್ರು, ಆಮೇಲೆ ಅವ್ನ ಪರಿಹಾರ ಅಂತ ಅವ್ನಿಗೆ ಅದೆಷ್ಟು ಕೊಡ್ತಾರೋದು ಅವರು BBMP ಅವ್ರ ಹತ್ರ ಮಾತಾಡಿದ್ಮೇಲೆ ನಾನು ಹೇಳ್ತೀನಿ. ಅದು 2 ಮುಗೀತು. 3ನೇದು, ಈಗ ಅವನ್ನೇ ನಂಬ್ಕೊಂಡು ಬದುಕ್ತಿರೋಂಥ ಅವ್ರ ಫ್ಯಾಮಿಲಿ ವಿಚಾರದ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸರ್. ಅವ್ರಿಗೋಸ್ಕರ ಇವ್ರು ಏನು ಮಾಡಬೇಕು ಅಂತಿದ್ದಾರೆ ಅದೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀವಿ. ಅಕ್ಷಯ್ದು ಆಯಿತು, ಮೆಡಿಕಲ್ದು ಪ್ರಾಣದ್ದು 2 ಆದಮೇಲೆ ಅವ್ರನ್ನೇ ನಂಬ್ಕೊಂಡು ಜೀವನ ಮಾಡ್ತಿರೋಂಥ ಅವ್ರ ಫ್ಯಾಮಿಲಿಗೆ ಇವ್ರ ಕಡೆಯಿಂದ ಏನು ಸಪೋರ್ಟ್ ಸಿಗುತ್ತೆ ಅದೊಂದು ನಮ್ಮ ಕಡೆಯಿಂದ ಪ್ರಶ್ನೆ ಇದೆ ಸರ್. ಆಯಿತು, ಅದೇ ಹೇಳಿದ್ನಲ್ವ, ಮೆಡಿಕಲ್ದು ಕಾಂಪನ್ಸೇಷನ್ ಫೈನ್. ಈಗ ಅವ್ನು ನಂಬ್ಕೊಂಡು ಬದುಕ್ತಾ ಇರೋ ಅವ್ರ ಫ್ಯಾಮಿಲಿಗೆ ಇವ್ರ ಕಡೆಯಿಂದ ಏನು ಸಪೋರ್ಟ್ ಸಿಗುತ್ತೆ? ಇಲ್ಲ ಅವ್ರ ಅಣ್ಣ ಇದ್ದಾನೆ, ಈಸ್ ಅ ಡಿಗ್ರಿ ಹೋಲ್ಡರ್, ಏನಾದರೂ ಒಂದು ಕೆಲಸ ಅವಕಾಶ ಮಾಡಿಕೊಡ್ತಾರಾ? ಇಲ್ಲ ಬೇರೆ ಅವ್ರ ಪ್ಲಾನಿಂಗ್ ಏನಿದೆ, ಪ್ಲಾನ್ ಆಫ್ ಆ್ಯಕ್ಷನ್ ಗೊತ್ತಾಗಬೇಕು ಸರ್. ಅದರಿಂದ ಕೇಳೋಣ ಅಂತ ಬಂದಿದ್ದೀವಿ ಸರ್. 5,52,000 ಟೋಟಲ್ ಬಿಲ್ ಆಗಿರೋದು ಅಪೋಲೋದಲ್ಲಿ. ಅದರಲ್ಲಿ ನಮ್ಮದು 1.30 ಕಟ್ಟಿದ್ವಿ. ಇವರು ಮೊನ್ನೆ ಚೆಕ್ ಇಶ್ಯೂ ಮಾಡಿದ್ದು ಬಂದು 4,06,000 ರೂಪಾಯಿ ಚೆಕ್ ಇಶ್ಯೂ ಮಾಡಿದರು. ಆ ಚೆಕ್ನೂ ನಾವು ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀವಿ, ಅಲ್ಲಿ ಅಪೋಲೋ ಹಾಸ್ಪಿಟಲಲ್ಲಿ ಸಬ್ಮಿಟ್ ಮಾಡಿದ್ದೀವಿ. ಅದು ಹೋದ್ಮೇಲೆ ಮಿಕ್ಕಿದ್ದು ಇನ್ನೊಂದು 17,000 ರೂಪಾಯಿ ಏನೋ ಹಾಸ್ಪಿಟ್ಲ್ ಕಟ್ಟೋದಿದೆ, ಅದು ಅವರೇ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ನಾವು ಕಟ್ಟಿರೋ ಅದರಲ್ಲಿ 1.30 ಇವರು ವಾಪಸ್ ಫ್ರೀ ರಿಫಂಡ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಸರ್. ಇಲ್ಲಿ ಆಫೀಸ್ ಹತ್ರ ಬರೋದಾ ಮನೆ ಹತ್ರ ಬರೋದಾ ಅಂತ ಏನೋ ಫೋನ್ ಮಾಡಿ ಹೇಳಿದ್ರಂತೆ. ನಮ್ಗೇನಂದ್ರೆ ಮನೆ ಹತ್ರ ಏನು ಅವಶ್ಯಕತೆ ಇಲ್ಲ, ಆಫೀಸ್ ಮುಂದೆನೇ ನಡೀಲಿ. ಯಾಕಂದ್ರೆ ಏನಿದು ಪಬ್ಲಿಕಲ್ಲಿ ನಡೆದಿರೋದು ಪಬ್ಲಿಕಲ್ಲೇ ಆಗಲಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿ ಬಂದಮೇಲೆ ಇಲ್ಲಿ ಮಾತಾಡಿಬಿಟ್ಟು ನಿಮ್ಗೆ ಕನ್ಫರ್ಮ್ ಮಾಡ್ತೀನಿ ಸರ್ ಏನಾಗಿದೆ ಅಂತ.